ಗೋಲ್ಡ್ ಸ್ಮಗ್ಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಆರ್ಐ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದ್ದಾರೆ. ಈ ತನಿಖೆಯಲ್ಲಿ ಮತ್ತಷ್ಟು ವಿಚಾರಗಳು, ರನ್ಯಾಗೆ ಸಂಬಂಧಪಟ್ಟಂತಹ ವಿಚಾರಗಳು ಹೊರಬೀಳ್ತಾ ಇದೆ. ಚಿನ್ನಾರಿ ರನ್ಯಾಳ ಮತ್ತಷ್ಟು ಸ್ಫೋಟಕ ವಿಚಾರ ಬಯಲು. ಡಿಆರ್ಐ ಅಧಿಕಾರಿಗಳಿಂದ ಕೆಲ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆಯಂತೆ. ಡಿಆರ್ಐ ಪಡೆದ ದಾಖಲೆಗಳಲ್ಲಿ ಸ್ಫೋಟಕ ಮಾಹಿತಿ ಕೂಡ ರಿವೀಲ್ ಆಗಿದೆಯಂತೆ. ಪ್ರಭಾವಿ ರಾಜಕಾರಣಿಗಳ ಫೋಟೋ, ವಿಡಿಯೋಗಳು ಕೂಡ ಲಭ್ಯವಾಗಿದೆಯಂತೆ. ಈಗಾಗಲೇ ಮೊಬೈಲ್ ಅನ್ನು ರಿಟ್ರೀವ್ ಮಾಡಿದ್ದಾರೆ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೊಬೈಲ್ನಲ್ಲಿ ಬೆಚ್ಚಿ ಬೀಳಿಸುವಂತಹ ಅಂಶಗಳು ಸಿಕ್ಕಿದಾವೆ. ಪ್ರಭಾವಿ ರಾಜಕಾರಣಿಗಳ ಜೊತೆಗೆ ಈಕೆಗೆ ಇದ್ದಂತಹ ಲಿಂಕು, ಆತ್ಮೀಯತೆ ಎಲ್ಲವೂ ಕೂಡ ಗೊತ್ತಾಗಿದೆ. ಆ ಎಲ್ಲ ಮಾಹಿತಿಯನ್ನು ಕೂಡ ಕ್ರೋಢೀಕರಿಸುವಂತಹ ಕೆಲಸವನ್ನ ಡಿಆರ್ಐ ಟೀಮ್ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವಾಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ನಟಿ ರನ್ಯಾ ಲಾಕ್ ಆದ್ಲೋ, ತತ್ಕ್ಷಣಕ್ಕೆ ಆಕೆಯ ಮೊಬೈಲನ್ನು, ಲ್ಯಾಪ್ಟಾಪನ್ನು ವಶಕ್ಕೆ ಪಡೆದುಕೊಳ್ಳುವ ಕೆಲಸವನ್ನು ಡಿಆರ್ಐ ಟೀಮ್ ಮಾಡಿತ್ತು. ಆ ಇಡೀ ಮೊಬೈಲನ್ನು ತಡಕಾಡಿದಂತಹ ಸಂದರ್ಭದಲ್ಲಿ, ಜಾಲಾಡಿದಂತಹ ಸಂದರ್ಭದಲ್ಲಿ ಈಕೆ ದೊಡ್ಡವರ ಜೊತೆಗೆ ಕಾಂಟ್ಯಾಕ್ಟ್ ಇರೋದು, ಈಕೆ ದೊಡ್ಡವರ ಜೊತೆಗೆ ಆತ್ಮೀಯವಾಗಿರೋದು, ಈಕೆ ಇನ್ಫ್ಲುಯೆನ್ಸ್ಡ್ ಪರ್ಸನ್ ಅನ್ನೋದು ಕೂಡ ಗೊತ್ತಾಗಿದೆ. ಹಾಗಾಗಿಯೇ ಆ ಎಲ್ಲ ಮಾಹಿತಿಯನ್ನು ಕೂಡ ಈಗ ಡಿಆರ್ಐ ಟೀಮ್ನ ಸದಸ್ಯರುಗಳು ಕ್ರೋಢೀಕರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲ ಬೆಳವಣಿಗೆಗಳು ಕೂಡ ಈಕೆಯ ಜೊತೆಗೆ ನಂಟನ್ನ ಹೊಂದಿದಂತಹ ಪ್ರಭಾವಿ ರಾಜಕಾರಣಿಗಳ ಟೆನ್ಷನ್ ಅನ್ನ ಜಾಸ್ತಿ ಮಾಡ್ತಾ ಇದೆ. ಡಿಆರ್ಐ ಅಧಿಕಾರಿಗಳಿಂದ ರನ್ಯಾ ಬಂಧನದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಆರ್ಐ ವಿಚಾರಣೆಯ ವೇಳೆ ಚಿನ್ನಾರಿ ರನ್ಯಾ ಹೈಡ್ರಾಮವನ್ನೇ ಮಾಡಿಬಿಟ್ಟಿದ್ದಾಳಂತೆ. 3 ದಿನಗಳ ವಿಚಾರಣೆಯ ವೇಳೆ ರನ್ಯಾ ಪ್ರತಿನಿತ್ಯವೂ ಕೂಡ ಕಣ್ಣೀರನ್ನ ಸುರಿಸಿದ್ದಾಳಂತೆ. ನಿತ್ಯವೂ ಕೂಡ ಕಣ್ಣೀರನ್ನ ಸುರಿಸಿ ರನ್ಯಾ ರಾವ್ ಹೈಡ್ರಾಮಾ ಮಾಡಿದಾಳೆ. 3 ದಿನದ ವಿಚಾರಣೆಯಲ್ಲಿ ರನ್ಯಾಳಿಂದ ಕಣ್ಣೀರ ಧಾರೆ. ಒಂದೇ ಒಂದು ಪ್ರಶ್ನೆಗೂ ಕೂಡ ಉತ್ತರವನ್ನು ಕೊಟ್ಟಿಲ್ಲ ರನ್ಯಾ ರಾವ್ ಅನ್ನೋದು ಗೊತ್ತಾಗ್ತಾ ಇದೆ. ನನ್ನನ್ನು ಸಿಲುಕಿಸಲಾಗಿದೆ, ನನಗೇನು ಗೊತ್ತಿಲ್ಲ ಅನ್ನುವಂತಹ ಒನ್ ಲೈನ್ ಆನ್ಸರ್ ಅನ್ನ ಡಿಆರ್ಐ ಅಧಿಕಾರಿಗಳ ಪ್ರಶ್ನೆಗಳಿಗೆ ಉತ್ತರವಾಗಿ ರನ್ಯಾ ಕೊಟ್ಟಿದ್ದಾಳೆ ಅನ್ನೋದು ಗೊತ್ತಾಗಿದೆ. 3 ದಿನಗಳ ಕಾಲ ಡಿಆರ್ಐ ಟೀಮ್ ಈಕೆಯನ್ನು ಕಸ್ಟಡಿಗೆ ಪಡೆದುಕೊಂಡಿತ್ತು. ಸಿಸಿಟಿವಿ ಕಣ್ಗಾವಲಿನಲ್ಲಿಟ್ಟಿತ್ತು. ಸಾಲು ಪ್ರಶ್ನೆಗಳನ್ನು ಈಕೆಯ ಮುಂದಿಟ್ಟಿತ್ತು. ಆ ಎಲ್ಲ ಪ್ರಶ್ನೆಗಳಿಗೂ ಈಕೆ ಕೊಟ್ಟಂತಹ ಉತ್ತರ, ನನಗೇನು ಗೊತ್ತಿಲ್ಲ, ನನ್ನನ್ನು ಟ್ರ್ಯಾಪ್ ಮಾಡಿದ್ದಾರೆ, ಅವ್ರು ಹೇಳಿದ ಹಾಗೆ ಕೆಲಸ ಮಾಡಿದ್ದೇನೆ ಅಂಥೇಳಿ ಗಳಗಳನೆ ಅಳ್ತಾ ಇದ್ಲಂತೆ, ಹೈಡ್ರಾಮಾ ಮಾಡ್ತಾ ಇದ್ಲಂತೆ. ನಿನ್ನೆ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡಿದಂತಹ ಸಂದರ್ಭದಲ್ಲಿ ನನಗೆ ಡಿಆರ್ಐ ಅಧಿಕಾರಿಗಳು ಟಾರ್ಚರ್ ಕೊಟ್ಟರು, ಹಿಂಸೆ ಕೊಟ್ಟರು, ಅವಾಚ್ಯ ಶಬ್ದಗಳಿಂದ ಬೈದ್ರು ಅನ್ನುವಂತಹ ಆರೋಪವನ್ನು ಕೂಡ ಇದೇ ನಟಿ ಮಾಡಿರುವಂಥದ್ದು.